ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಯನ ಮಾಡಲಿಕ್ಕೆ ಪುಣೆಯಲ್ಲಿ ಒಂದು ಮನೆಯಾಗಿದ್ದರು. ಯಾವ ಮಹಾರಾಜರು ಅಂಬೇಡ್ಕರ್ ಅವ್ರ ಮನೆಗೆ ಹೋಗ್ತಾರೆ, ಅವರನ್ನು ಪ್ರೇರಣೆ ತಗೋತಾರೆ. ಅಂಬೇಡ್ಕರ್ ಅವ್ರನ್ನ ಕರ್ಕೊಂಡು ಅನೇಕ ಸಭೆ ಸಮಾರಂಭ ಮಾಡ್ತಾರೆ. ಛತ್ರಪತಿ ಸಾವು ಮಹಾರಾಜರು ಮೀಸಲಾತಿ ದೇಶನಾಗ ಮೊದಲು ತಂದವ್ರು ಯಾರಪ್ಪ ಅಂದರೆ ಒಂದು ಕೋಲ್ಹಾಪುರದ ಮಹಾರಾಜರು, ಒಂದು ಮೈಸೂರದ ಮಹಾರಾಜರು ಅನ್ನೋಂಥದ್ದು ಯಾವ ಸಮಾಜನೂ ಇವತ್ತು ನೆನಪು ಹಾರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಶಿವಾಜಿ ಮಹಾರಾಜರು ದಲಿತರ ಪೋಸ್ಟರ್ಗಳು ನೋಡ್ತೀನಿ ನಾ ಮಹಾರಾಷ್ಟ್ರದಾಗ, ಅಲ್ಲಿ ಶಿವಾಜಿ ಮಹಾರಾಜರು ಕಂಪಲ್ಸರಿ ಇರ್ತಾರ. ಶಿವಾಜಿ ಮಹಾರಾಜನ ಬಿಟ್ಟು ದಲಿತರು ಸಹ ಬರೀ ಅಂಬೇಡ್ಕರ್ ಫೋಟೋ ಹಾಕೋದಿಲ್ಲ ಬಂಧುಗಳೇ. ಬುದ್ಧ, ಬಸವ, ಅಂಬೇಡ್ಕರ್ ಕರ್ನಾಟಕದಾಗಿದ್ದರೆ ಇವತ್ತು ದಲಿತರ ಪರವಾಗಿ ಶಿವಾಜಿ ಮಹಾರಾಜರು ವಂಶ. ಇವತ್ತು ನೋಡ್ರಿ, ಬಡೋದ ಮಹಾರಾಜರು, ಕೋಲ್ಹಾಪುರ ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬೆಂಬಲ ಕೊಡದೇ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಇಂಗ್ಲೆಂಡಿಗೆ ಹೋಗಿ ಕಲೀಲಿಕ್ಕೆ ಆಗ್ತಿರ್ಲಿಲ್ಲ. ಅದರ ಪುಣ್ಯ ಏನಾದರೂ ಇದ್ರೆ ಕೋಲ್ಹಾಪುರದ ಮಹಾರಾಜರಿಗೆ ಇವತ್ತು ಸಲ್ತದೆ. ಈ ರಾಜ್ಯದಲ್ಲಿ ಎರಡು ಮನೆತನ, ಒಂದು ಬೆಳವಡಿ ಮಲ್ಲಮ್ಮ, ಒಂದು ಕೆಳದಿ ಚೆನ್ನಮ್ಮ. ಬೆಳವಡಿ ಮಲ್ಲಮ್ಮ ಈ ಜಗತ್ತಿನ ಮೊದಲನೆಯ ಮಹಿಳಾ ಸೈನ್ಯ ಕಟ್ಟಿದಂಥ ತಾಯಿ. ಮಹಾರಾಜರು ಛತ್ರಪತಿ ಶಿವಾಜಿ ಮಹಾರಾಜರು ಆ ಕಡೆ ಮದ್ರಾಸ್ ಕಡೆಯಿಂದ ಯುದ್ಧ ಗೆದ್ಕೊಂಡು ವಾಪಸ್ ಬರುವಾಗ ಅವಾಗೆಲ್ಲ ಮುಂದೆ ಹೋಗಿ ತಂಬು ಹೊಡಿತಿದ್ರಲ್ಲ. ಅವ ಬೆಳವಡಿ ರಾಜ್ಯದಾಗ ಶಿವಾಜಿ ಮಹಾರಾಜರ ಸೇನಾಧಿಪತಿ ಏನು ಮಾಡ್ತಾನ, ಒಂದು 1000 ಆಕಳು ಹೊಡ್ಕೊಂಡು ಹೋಗ್ಬಿಡ್ತಾನೆ. ಯಾಕಂದ್ರೆ ಹಾಲು ಬೇಕಲ್ಲ ಸೈನಿಕರಿಗೆ, ಮಹಾರಾಜ ಎಲ್ಲರಿಗೂ. ಅವರೆಲ್ಲ ಹೋಗಿ ಬೆಳವಡಿ ಮಲ್ಲಮ್ಮಗೆ ಹೇಳ್ತಾರೆ, ಹಿಂಗೆ ಬಂದು ಶಿವಾಜಿ ಮಹಾರಾಜರ ಸೇನಾಪತಿ ಇದನ್ನೆಲ್ಲ ನಮ್ಮ ಆಕಳ ಹೊಡ್ಕೊಂಡು ಹೋಗಂದಾಗ ಬೆಳವಡಿ ಮಲ್ಲಮ್ಮ ಹೋಗಿ ಆ ಸೇನಾಪತಿ ಜೋಡ ಸಣ್ಣ ಘರ್ಷಣೆ ಆಗ್ತದೆ, ಬಿಡ್ಸ್ಕೊಂಡು ಹೋಗ್ತಾರೆ. ಶಿವಾಜಿ ಮಹಾರಾಜರು ಒಂದು 2 ದಿವಸ ಬಿಟ್ಟು ಬರ್ತಾರಲ್ಲಿ. ಬಂದಾಗಿದ್ದು ಎಲ್ಲ ಏನು ಹೇಳಿರೋದಿಲ್ಲ ಸೇನಾಧಿಪತಿ, ಅವ್ರಿಗೆ ಮಾಹಿತಿ ತಗೋತಿರ್ತಾರೋ, ಎಲ್ಲ ಗುಪ್ತಚರ ಇರ್ತದೆ. ಹಿಂಗೆ ಇಂಟೆಲಿಜೆನ್ಸ್ ಅದಾವಲ್ಲಿ, CBI ಹಂಗೆಲ್ಲ ಗುಪ್ತಚರ ಮಾಹಿತಿ ತೊಗೊಂಡು ಶಿವಾಜಿ ಮಹಾರಾಜರು ಗುರ್ತಾಗ್ತದೆ ನಮ್ಮ ಸೇನಾಧಿಪತಿ ತಪ್ಪು ಮಾಡ್ಯಾನ. ಅವಾಗ ಶಿವಾಜಿ ಮಹಾರಾಜರು ಬೆಳವಡಿ ಮಲ್ಲಮ್ಮನ ಕರೆಸಿ ತಾಮ್ರದ ಒಂದು ಇದರಲ್ಲಿ, ನೀನು ನನ್ನ ಸಹೋದರಿ, ನೀನು ಬೇರೆ ಅಲ್ಲ ನಾನೂ ಬೇರೆ ಅಲ್ಲ ಅಂತ ಸಹೋದರಿ ಭಾವನೆ ಕೊಟ್ಟಂಥವ್ರು ಛತ್ರಪತಿ ಶಿವಾಜಿ ಮಹಾರಾಜರು. ಕೆಲವು ಮಂದಿ ಹೊಯ್ಕೋತಾರೆ ಸುಮ್ಮನೆ. ಶಿವಾಜಿ ಮಹಾರಾಜರನ್ನ ಬೆಳವಡಿ ಮಲ್ಲಮ್ಮ ಸೋಲಿಸಲಿಲ್ಲ. ಅವ್ರದ್ದು ಒಂದು ದೊಡ್ಡ ಚಿತ್ರ ಇದೆ, ನೋಡಿರೋದಿಲ್ಲ ಕೆಲವು ಮಂದಿ. ಏನಾಗ್ಬಿಟ್ಟಾರೆ ಈ ದೇಶನಾಗ, ಯಾರು ಇತಿಹಾಸನೇ ತಮ್ಗೆ ಹೆಂಗೆ ಬೇಕು ಹಂಗೆ ಬರ್ಕೊಂಡಾರ. ಅವಾಗ ಯಾರು ಕೇಳೋರು ಅದಾರ? ಅವಾಗ ಎಲ್ಲ ಲೆಫ್ಟಿಸ್ಟು, ಕಮ್ಯುನಿಸ್ಟ್ ಮೈಂಡೆಡ್ ನನ್ನ ಮಕ್ಕಳು ತಮ್ಗೆ ಹೆಂಗೆ ಬೇಕು ಹಂಗೆ ಬರೀ ಮೊಘಲರು, ಅಕ್ಬರ, ಔರಂಗಜೇಬ, ಟಿಪ್ಪು ಸುಲ್ತಾನ ಇದೇ ಬರ್ದಾರ. ನಾವು ಕನ್ನಡ ಸಲಕ್ಕೆ ಬರೆಯೋದು ಘನವಂತನಾದ ಅಕ್ಬರನು ಭಾರಿ, ಅವನೇ ಒಂದು ಧರ್ಮವನ್ನು ಸ್ಥಾಪಿಸಿದ ಬಾಪರೆ ಮಕ್ಕಳೇ ಎಲ್ಲ. ಬರೇ ಮಹಾರಾಣಾ ಪ್ರತಾಪ್ ಹೆಸರು ತಗೊಂಡ್ರ ಅಕ್ಬರ್ ಅಲ್ಲೇ ಚಡ್ಡ್ಯಾಗ. ಎಂತೂ ಡೈರೆಕ್ಟ್ ಯುದ್ಧ ಮಾಡಲಿಲ್ಲ ಮಹಾರಾಣಾ ಪ್ರತಾಪ್ ವಿರುದ್ಧ. 7 ಫುಟ್ ಇದ್ದ ಮಹಾರಾಣಾ ಪ್ರತಾಪ್ ಕೈಯ ಅಂದ್ 110 ಕಿಲೋದ ಹಿಂಗೆ ಹೊಡೆದ್ರ ಒಬ್ಬ ಬೈತುಲ್ ಖಾನ್ ಅಂತ ಅವ್ನು ಸೇನಾಧಿಪತಿನ ಕೊಟ್ಟು ಕಳ್ಸಿದ್ದ. ಅವ ಹೆಟ್ಟು ನೀಚಿದ್ದಂದ್ರೆ 6-7 ವರ್ಷದ ಸಣ್ಣ ಮಕ್ಕಳಿಗೆ ಸಹಿತ ಅತ್ಯಾಚಾರ ಮಾಡ್ತಿದ್ದ ಅಂತ ನೀಚ. ಅವನು ಕೊಟ್ಟು ಕಳ್ಸದ ಅಕ್ಬರ್, ಹೋಗಿ ಇವನ ಮಹಾರಾಣನ ಹೊಡೆದು ಬಾತಾಳಿ. ಇಟ್ಟು ಚಂದ ಚೇತಕ್ಕತ್ ಕುದುರೆ ಐತಲ್ಲ ಮಹಾರಾಣನ, ಹಿಂಗೆ ತಿರ್ಗ್ಯಾಡ್ಸಿ ಓಡ್ಯಾಡ್ಸಿ ಹೊಡಿತಾರ ಅದಕ್ಕೆ. ಒಮ್ಮೆ ಹೊಡಿಲಿಲ್ಲ ಮಹಾರಾಣ, ಹಿಂಗೊಮ್ಮೆ ಹೊಡೆದು ಹಿಂಗೊಮ್ಮೆ ಹಿಂಗೆ ಮಾಡಿ ಒಂದು ಹೊಡೆದ್ರೆ ತಲೆಯಾಗ ನೆತ್ತಾಗಿ ಇಟ್ರ ಕುದುರೆ ಅದು ಕೂಡ ಹಿಂಗೆ ಸುಳ್ಕೊಂಡೋಗಿತ್ತು. ಅದು ನಮ್ಮ ಶೌರ್ಯವನ್ನು ನಮ್ಗೆ ಹೇಳೇ ಇಲ್ಲ. ಬರೀ ಗಣವಂತನಾದ ಅಕ್ಬರ್ ಟಿಪ್ಪು ಸುಲ್ತಾನ್ ತನ್ನ ಮಕ್ಕಳನ್ನು ಒತ್ತೆ ಇಟ್ಟು ಬ್ರಿಟಿಷರಿಗೆ ಹೋರಾಟ. ಅರೆ ಮಗನ ಒತ್ತೆ ಹಾಕಿಡ್ತ ನಮ್ಮ ಸಂಭಾಜಿ ರಾಜ ಛಾವಾ
ಅದು ನೋಡೋದಾಗಲಿಲ್ಲ ನನಗೆ ಸಿನಿಮಾ, ನಾ ಬಂದ್ ಮಾಡಿಬಿಟ್ಟೆ. ಅಯ್ಯಪ್ಪ, ಉಗುರು ತೆಗೆದು ಈಚೆ ಕೊಡೋದು. ಸಂಭಾಜಿ ರಾಜೇ ಯಾಕೆ ಗುರ್ತಾಗ್ಲಕತ್ತೈತಿ ಇವತ್ತು ನೀವು ವಿಚಾರ ಮಾಡ್ರಿ. ಇವತ್ತು ಸಂಭಾಜಿ ರಾಜೇ ಏನು ಅನ್ನೋದು ಇಡೀ ಭಾರತಕ್ಕೆ ಗೊತ್ತಾಯ್ತಿಲ್ಲ. ಸಂಭಾಜಿ ರಾಜೇ ಬಗ್ಗೆ ನಮ್ಗೆ ಏನೂ ಗೊತ್ತೇ ಇರಲಿಲ್ಲ. ಶಿವಾಜಿ ಮಹಾರಾಜರು ಎಂಥವ್ರು ಹೇಳಿದ್ರಲ್ಲ ನಮ್ಮ ದೇಶಪಾಂಡೆ ಗುರುಗಳು, ಇದೇನು ಗೆರಿಲ್ಲಾ ಯುದ್ಧ ಅನ್ನುವಂಥ ಜಗತ್ತಿಗೆ ಯಾರು ತೋರಿಸ್ಕೊಟ್ಟಾರಪ್ಪ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ. ಜಗತ್ತಿನ ಮೊದಲ ಭಾರತದಲ್ಲಿ ನೌಕಾದಳ ಪ್ರಾರಂಭ ಮಾಡಿದವರು ಯಾರು ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರು. ಇಲ್ಲಿ ಒಬ್ಬ ಮಹಾಪುರುಷ ನಮ್ಮ ಇಮ್ಮಡಿ ಪುಲಿಕೇಶಿ, ದಕ್ಷಿಣಾಪತೇಶ್ವರ ಥರ. ನಮ್ಮಲ್ಲಿ ಕರ್ನಾಟಕದಾಗ ಸೂರತ್ವೇನು ಕಡಿಮೆ ಇಲ್ಲ. ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಕೆಳದಿ ಚೆನ್ನಮ್ಮನ ಇತಿಹಾಸನೂ ಅದ. ಛತ್ರಪತಿ ಶಿವಾಜಿ ಮಹಾರಾಜರ ಮಗನಾದಂಥ ರಾಜಾರಾಮಗೆ ಔರಂಗಜೇಬು ಹೊಡಿಬೇಕಂತ ಪ್ರಯತ್ನ ಮಾಡಿದಾಗ ಆಶ್ರಯ ಕೊಟ್ಟಂಥವ್ರು ಯಾರಪ್ಪ ಅಂದರೆ ಕೆಳದಿ ಚೆನ್ನಮ್ಮ. ಕರ್ನಾಟಕದ ಶಿವಮೊಗ್ಗ ಭಾಗದಲ್ಲಿ ಬರ್ತಾಳೆ ಆ ಹೆಣ್ಮಗಳು. ಆ ಔರಂಗಜೇಬ ಇಡೀ ಆ ರಾಜಮಂತವನ್ನು ನಾಶ ಮಾಡಿದ್ರು ಸಹಿತ ರಾಜಾರಾಮ ಏನು ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಇದ್ದಲ್ಲಿ ಬಿಟ್ಟುಕೊಳ್ಳಲಿಲ್ಲ. ಬಂಧುಗಳೇ, ನಮ್ಮದು ಇತಿಹಾಸ ಇದೆ. ಶಿವಾಜಿ ಮಹಾರಾಜರ ವಂಶಸ್ಥರ ಜೊಡೆ ನಮ್ಮದು ಇತಿಹಾಸ ಇದೆ. ಈ ರಾಜ್ಯ ದಕ್ಷಿಣಾಪತೇಶ್ವರದ ಕರೆದ್ರೆ ಇಮ್ಮಡಿ ಪುಲಿಕೇಶಿ. ರಾಜ ಹರ್ಷವರ್ಧನ ನರ್ಮದಾ ನದಿ ಮ್ಯಾಗ ಹೋದ. ಇದೇ ಬದಾಮಿ ಚಾಲುಕ್ಯರೇನು ಕರಿತೀವಲ್ಲ, ಅವ ಅಂಜಿ ನೀ ಎಟ್ಟು ಹೇಳ್ತೀವಿ ಅಟ್ಟು ಟ್ಯಾಕ್ಸ್ ಕೊಡ್ತೀನಪ್ಪ ವರ್ಷ, ನಮ್ಮ ಈ ಕಡೆ ಉತ್ತರ ಭಾರತಕ್ಕೆ ಬರಬೇಡ, ನಿನಗೆ ದಕ್ಷಿಣಾಪತೇಶ್ವರ ಅಂತೇಳಿ ಕಿರೀಟ ಹಾಕಿ ಕೊಟ್ಟು ಕಳಿಸ್ತಾನ ಇಮ್ಮಡಿ ಪುಲಿಕೇಶಿ. ಇವರೆಲ್ಲ ಮಾಡ್ಯಾರ ಅಂತ ಹೇಳಿ ನಾವು ಇವತ್ತು ಚಂದಾಗಿ ಇಲ್ಲಿ ಮಾತಾಡ್ಲಕತ್ತೀವಿ, ಕೇಸರಿ ಹಾಕೊಂಡು ಕೂತೀವಿ. ಇಲ್ಲಿಕಂದ್ರೆ ಏನು ಹಾಕೊಂಡು ಕುಂಡಿರ್ತಿದ್ದೀವಿ ಎಲ್ಲ ಗುರ್ತೈತಿ. ಹಂಗೆ ಇಂಡೈರೆಕ್ಟ್ ಹೇಳಬೇಕಾಗೈತಿ. ನಾಳೆ ಒಂದು ಕಾಯ್ದೆ ತರೋರು ಅದಾರ, ದ್ವೇಷ ಭಾಷಣ ಒಳಗೆ ಹಾಕ್ತಾರೆ 7 ವರ್ಷ. ಯಾರು ತರೋರು ಅದಾರ ಅವರೇ ಮೊದಲು ಹೋಗ್ತಾರೆ ಅದ್ರೊಳಗೆ. ನಾನು ಹೋಗ್ತೀನಿ ಬಿಡು, ನಾ ಹೆಂಗೆ ಬಿಡ್ಸ್ಕೊಂಡು ಬರೋದು ನನಗೆ ಗುರ್ತೈತಿ, ನಾ ಬಿಡ್ಸ್ಕೊಂಡು ಬರ್ತೀನಿ. ಬಂಧುಗಳೇ, ನಾವು ಒಂದಾಗಲಿಲ್ಲ ಅಂದ್ರೆ ಬರೇ ನೀವು ಅಭಿವೃದ್ಧಿ ಕಡೆ ತಲೆ ಕೆಡಿಸೋಬೇಡ್ರಿ. ಅಭಿವೃದ್ಧಿ ಆಗೇ ಆಗ್ತದೆ. ನಿಮ್ಮ ಕೈಯಾಗ ನಿಮ್ಮ ಜಮೀನು ಉಳಿಬೇಕಾದ್ರೆ ನಿಮ್ಮ ಮನೆ, ನಿಮ್ಮ ಕಾರ, ನಿಮ್ಮ ಫ್ರಿಜ್ಜ, ನಿಮ್ಮ ಕಲರ್ ಟಿ ವಿ ಅಂತ ಹೇಳಿ ದೊಡ್ಡದು ಮನೆ ಕಟ್ಟಿ 2 ಕಾರ್ ನಿಂದ್ರಿಸಿ ಹೀಗೆಲ್ಲ ಅಪ್ಪ ಮಕ್ಕಳು ನಿಂತು ಫೋಟೋ ತಕ್ಕೋತೀರಿ. ಅವರು 50% ಆದ್ರೆ ನಿಮ್ಮನ್ನೆಲ್ಲ ಒದ್ದು ಹೊರಗೆ ಹಾಕ್ತಾರೆ. ನೀವು ಸ್ಲಮ್ನಾಗ ಮಕ್ಕೊಡ್ತೀರಿ, ಅವ್ರು ಬಂದು ನಿಮ್ಮ ಮನೆಯಾಗ ಆರಾಮ ಎಲ್ಲ ಗಳಿಸಿಟ್ಟಿರ್ತಿರಲ್ಲ. ಸಾಕಪ್ಪ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಒಬ್ಬ ಮಗ ಅಮೇರಿಕಾದಲ್ಲಿದ್ದಾನೆ, ಇನ್ನೊಬ್ಬ ಲಂಡನ್ನಾಗ ಅದಾನೆ. ಇಲ್ಲೇನು ಲಂಡ ತಿಲ್ಲಕತ್ತೀರಿ ನೋಡಿ. ಅದು ಎಲ್ಲ ಉಳಿಬೇಕಾದ್ರೆ ಏನಾಗತ್ತಂದ್ರೆ ಮಗ್ಗಲ್ಕನ ಮನ್ಯಾಗ ಶಿವಾಜಿ ಮಹಾರಾಜ್ ಹುಟ್ಲತ್ತಾರೆ ಎಲ್ಲ ನನ್ನ ಮಕ್ಕಳು. ತಮ್ಮ ಮಗನಾಗೇ ಬ್ಯಾಡ್ರಿ, ಅವ್ರ ಮನೆಗೆ ಹುಟ್ಲಿ. ನಾವು ಇನ್ನು ಮ್ಯಾಗ ನಡೆದಿಲ್ಲ. ಈ ದೇಶನಾಗ ಛತ್ರಪತಿ ಶಿವಾಜಿ ಮಹಾರಾಜರ ಆಡಳಿತ ಅನಿವಾರ್ಯದ. ಅಂಥವ್ರು ಅದಾರ ತಿಳಿ ಇವತ್ತು ನಾವು ಸುರಕ್ಷಿತವಾಗಿ ಭಾರತದಲ್ಲಿ ಅದೀವಿ ಅನ್ನೋಂಥ ಕಲ್ಪನೆ ನಮ್ಮಲ್ಲಿ ಇರಲಿ ಬಂಧುಗಳೇ. ಅದಕ್ಕೇ ನಾವು, ನನಗಂದ್ರೆ ಒಬ್ಬ ಬರೀ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡ್ತಾನೆ ರೀ, ಹಂಗೆ ಅವ ಮುಸಲ್ರು ಇದೇನು ಮರಾಠರಿಗೆ ಹುಟ್ಟ್ಯಾನೇನೋ ಅಂದ್ರೆ, ಹೌದಪ್ಪ ನಾ ಮರಾಠರಿಗೆ ಹುಟ್ಟಿನಿ, ಏನು ಮಾಡೋ ತಪ್ಪೇನೈತಿ. ಮರಾಠರು ಬೇರೆ ಅಲ್ಲ, ಲಿಂಗಾಯತರು ಬೇರೆ ಅಲ್ಲ, ದಲಿತರು ಬೇರೆ ಅಲ್ಲ, ರಾಜಪೂತರು ಬೇರೆ ಅಲ್ಲ. ಎಲ್ಲರ ರಕ್ತ ನಮ್ಮಲ್ಲಿದೆ ಅಂತೇಳಿ ನಾವು ಇಟ್ಟು ಚಂದಾಗಿ ಇದೀವಿ ಬಂಧುಗಳೇ. ಇವತ್ತು ಅಥಣಿಯಲ್ಲಿ ನಮ್ಮ ಶ್ರೀಮಂತ ಪಾಟೀಲರು ನೇತೃತ್ವ ತಗೊಂಡು ಒಂದು ಕಾರ್ಯಕ್ರಮ, ನೀವೆಲ್ಲ ಬರ್ತೀರಿ ಹೋಗ್ತೀರಿ, ಇದು ಖರ್ಚು ಎಟ್ಟೈತೆ ನಿಮ್ಮ ತಲೆಯಾಗ ಇರೋದಿಲ್ಲ. ಜೈ ಅಂದು ಮನೆಗೆ ಹೋಗ್ಬಿಡ್ತೀರಿ. ಕೊಟ್ಟವ್ರು ಒಂದಿಟ್ಟು ಬಂದಿರ್ತಾರ, ಈ ಸ್ಟೇಜ್ ಹೊಡಿಬೇಕಾದ್ರೆ ಪುಕ್ಕಟ್ ಹೊಡಿತಾರೆ ಅವರು. ಇದಕ್ಕೊಂದು ನನ್ನ ಅಂದಾಜು ಒಂದು 50 ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ. ಮೂರ್ತಿಗೆ ಅಟ್ರ ಒಂದು 50 ಲಕ್ಷ ಬಿದ್ದೈತನ್ರಿ. ನಾನು ಬಿಜಾಪುರನ ಮಹಾರಾಣಾ ಪ್ರತಾಪದ ಕುರ್ಸಿನಿ, ನೀವು ಬಿ ಡಿ ಎಮ್ ಒಂದು 17 ಫುಟ್ಟದು. ಆ ಶಿವಾಜಿ ಮಹಾರಾಜರ ಮೂರ್ತಿ, ಮಹಾರಾಣಾ ಪ್ರತಾಪನ ಮೂರ್ತಿದು ಹಿಂಗೆ ಎದ್ರ ಪತ್ರ ಬಂದು ಅವತ್ತು ಆ ದೃಶ್ಯ ನೋಡ್ಬೇಕಾಗಿತ್ತು ಅವತ್ತು ಬಿಜಾಪುರನಾಗ. ನಾನು 55 ಲಕ್ಷ ರೂಪಾಯಿ ಕೊಟ್ಟು ಜೈಪುರಿನಿಂದ ಕುಡ್ಸೀನಿ, ನನ್ನ ರೊಕ್ಕದ್ಲೆ. ಮತ್ತು ಸರ್ಕಾರ ರೊಕ್ಕದ್ಲೆ ಬಿಜಾಪುರನಾಗ
ಎಲ್ಲ ರೋಡಿಗೆ ಒಂದೊಂದು ಹೆಸರಿಟ್ಟೀನಿ. ಛತ್ರಪತಿ ಶಿವಾಜಿ ಮಾರ್ಗ್, ಛತ್ರಪತಿ ಸಂಭಾಜಿ ಮಾರ್ಗ್, ಜಿಜಾಮಾತಾ ಮಾರ್ಗ್, ರಾಜಮಾತಾ ಇಲ್ಲಾಬಾಯಿ ಹೋಳ್ಕರ್ ಮಾರ್ಗ್ ಮೂರ್ತಿ ಕೂಡ್ಸಿನಿ. ಸಂತ ಕನಕದಾಸ, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸ್ವಾಮಿ ವಿವೇಕಾನಂದ ಇವನ್ನೆಲ್ಲ ಕುಂಡ್ರಿಸೋ ಉದ್ದೇಶ ಏನಂದರೆ ಸ್ವಲ್ಪರೇ ಅವ್ರು ನೋಡಿದ್ರೆ ಸ್ವಲ್ಪ ಬರಬೇಕು. ಅವ್ರು ಹೇಳಿದ್ರಲ್ಲ ಮನೆಯಾಗ ಯಾಕೆ ಶಿವಾಜಿ ಮಹಾರಾಜ್, ನಮ್ಮ ಗುರುಗಳು ಹೇಳಿದ್ರಲ್ಲ, ಅವ್ರು ಹೇಳಿದ್ರಲ್ಲ ಶಿವಾಜಿ ಮಹಾರಾಜ್ ನೋಡ್ಕೊಳ್ಳೇ ಸ್ವಲ್ಪ ನಿಮ್ಮ ಖಡ್ಗ ಹಿಂಗೆ ತೆಗಿಬೇಕು. ಇಳ್ಕಂದ್ರೆ ನೋಡಿ ಭಾಳ ಏನಾಗ್ಬಿಟ್ಟಿವಿ ಅಂದ್ರೆ ಬರೀ ಮೊಬೈಲ ತಿನ್ನೋದು ಮಾವ, ಹಾಲು ಕುಡಿದು ಬಿಟ್ಟೀವಿ, ಅಲ್ಕೋ ಹಾಲು ಕುಡಿಲಾಕತ್ತೀವಿ. 20 ವರ್ಷ ಇರೋದಿಲ್ಲ, ಇದು ಎಲ್ಲ ಮುಂದೆ ಬಂದಿರ್ತೈತಿ. ಹಿಂಗಾದ್ರೆ ನಾವು ಉಳಿತೇವೆ ತಿಳ್ಕೊಡ್ರೆ ಹಿಂದೂಗಳು. ಹೋಗ್ಬೇಕು, ನೀವು ಜಿಮ್ಮಿಗೆ ಹೋಗ್ಬೇಕು. ಜಿಮ್ಮಿಗೆ ಬರೇ ಫೇಸ್ಬುಕ್ನಾಗ ಹಿಂಗೆ ತೋರಿಸೋದಲ್ಲ, ಬಾಕ್ಕ ತೊಯ್ತೀಬೇಕು, ಅವಾಗ ಕಂಡಿಸ್ತಾನೆ. ಸುಮ್ಮನೆ ಅಲ್ಲಿ ಯಾವ್ದಾರ ಒಂದು ಹುಲಿ ಬತ್ತು ಅಂದ್ಕೊಂಡು ನನ್ನ ಇಂಥ ಶೂರ ವೀರರು ಭಾಳ ಅದಾರ ಕರ್ನಾಟಕದಾಗ. ಅದಕ್ಕೆ ಬಂಧುಗಳೇ ಗಟ್ಟಿಯಾಗ್ರಿ, ಹೊಸ ಇತಿಹಾಸ ರಚನೆ ಮಾಡಬೇಕಾಗಿದೆ. ನಮ್ಮ ಜೀವನವಾಗಿ ಶಿವಾಜಿ ಮಹಾರಾಜರ ಆದರ್ಶ ತಗೊಂಡು ನಾವು ಎಲ್ಲ ಬದುಕಿದೀವಿ ತಿಳ್ಕೊರಿ. ಎಲ್ಲ ಹಳ್ಳಿ ಒಳಗೆ ಸಹಿತ ಇವತ್ತು ನೋಡ್ರಿ ಶಿವಾಜಿ ಮಹಾರಾಜರ ಮೂರ್ತಿ ಕೂಡಿಸ್ತಾರ. ನಾ ಬೀದರ್ ಜಿಲ್ಲೆಗೆ ಹೋಗಿದ್ದೆ, ಒಂದು 2 ಕಡೆ ಶಿವಾಜಿ ಮಹಾರಾಜರ ಮೂರ್ತಿ ಉದ್ಘಾಟನೆಗೆ ಹೋಗಿದ್ದೆ.